ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತು 11 ದಿನ ಕಳೆದು 12ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ನಮ್ಮೊಂದಿಗೆ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಕೇರಳ ರಾಜ್ಯದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಶ್ರಫ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಅಶ್ರಫ್ ಅವರೇ, ಹೋಪ್ಸ್ ಇದೆಯಾ? ನಿಜಕ್ಕೂ ಇದೆ. ಯಾಕೆಂತ ಹೇಳಿದರೆ ಪ್ರತಿಯೊಂದು ದಿನ ಯಾವುದಾದ್ರೊಂದು ರೀತಿಯಲ್ಲಿ ನಾವು ಟ್ರಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ. ಅರ್ಜುನ್ ಮಲಗಿರುವ ಒಂದು ಟ್ರಕ್ ಕಾಣೆಯಾಗಿದೆ ಎಂಬುದು ನಮ್ಮ ವಿಷಯವಾಗಿತ್ತು. ಆರಂಭದ ದಿನಗಳಲ್ಲಿ ಟ್ರಕ್ಕನ್ನು ಹುಡುಕಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಇಂದ್ರಬಾಲನ್ರವರ ನೇತೃತ್ವದಲ್ಲಿರುವ ಮೇಜರ್ ಜನರಲ್ ಅವರ ಒಂದು ತಂಡ ಪರಿಶೋಧನೆ ಮಾಡಿ ಕಾಂಟ್ಯಾಕ್ಟ್ ಪಾಯಿಂಟ್ 1, 2, 3 ನಿನ್ನೆ 4 ಅಲ್ಲಿ ಅದನ್ನು ಅಳತೆ ಕೂಡ ಮಾಡಿದ್ದಾರೆ. 7.5 ಮೀಟರ್ ಇದೆ, ಟ್ರಕ್ ಇರುವುದು 10 ಮೀಟರ್. ಅವ್ರು ಹೇಳ್ತಾ ಇದ್ದಾರೆ ಅದು 100ಕ್ಕೆ 100% ಅದು ಟ್ರಕ್ ಆಗಿರ್ಬೋದು. ಆದರೆ ಒಂದು ಪ್ರಶ್ನೆ ಏನಂತ ಕೇಳಿದರೆ ಅರ್ಜುನ್ರವರು ಒಳಗಡೆ ಇದೆಯೋ ಇಲ್ವ ಅಂತ ಈ ತನಕ ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತು ಕೂಡ ಟಗ್ ಬೋಟ್ ಮತ್ತು ಮುಳುಗು ತಜ್ಞರು ಅಲ್ಲಿ ಮುಳುಗಿ ಆ ಟ್ರಕ್ಕಿನ ಬಳಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಮಗೆ ಪ್ರತಿದಿನ ನಿರೀಕ್ಷೆ ಇತ್ತು, ಅದರ ನಿರಾಶೆಯಿಂದ ನಾವೆಲ್ಲ ಇಲ್ಲಿಂದ ನಿರ್ಗಮಿಸಿದ್ದು. ಇವತ್ತು ಏನೋ ನಮಗೆ ಅರ್ಜುನ್ ಸಿಗ್ಬೋದು ಎಂಬ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಸರ್, ನೀವು ಆರಂಭದ ದಿನದಲ್ಲಿ ಕೂಡ ನೀವು ಇಲ್ಲೇ ಬಿಡುಬಿಟ್ಟಿದ್ದೀರಿ. ಆರಂಭದ ದಿನಕ್ಕೂ ಇವತ್ತಿನ ದಿನಕ್ಕೂ ಕರ್ನಾಟಕದ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂತು. ಕರ್ನಾಟಕ ಸರ್ಕಾರದ ಮೇಲೆ ಆರೋಪ ಕೇಳಿಬಂತು, ಜಿಲ್ಲಾಡಳಿತದ ಮೇಲೆ ಆರೋಪ ಕೇಳಿಬಂತು, ಕೇರಳದಾದ್ಯಂತ ಇದೇ ವಿಚಾರವಾಗಿ ಸುದ್ದಿಗಳು ಕೂಡ ಆಯಿತು. ನೀವು ಒಬ್ಬ ಪ್ರತ್ಯಕ್ಷದರ್ಶಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನೀವು ಕಣ್ಣಾರೆ ಕಂಡು ಈಗೇನು ಹೇಳ್ತೀರಿ? ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಆರಂಭದಲ್ಲಿ ಬರುವಾಗ ಇದ್ದ ಒಂದು ಅವಸ್ಥೆ ಅಲ್ಲ. 8 ದಿನಗಳಾಯಿತು ನಾನು ಇಲ್ಲಿಗೆ ಬಂದು. ಗಡಿಯ ಒಂದು ಕ್ಷೇತ್ರ, ನನ್ನ ಕ್ಷೇತ್ರದ ಜನರ ಸಮಸ್ಯೆಗಳು 100 ಇರುವಾಗ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಬರುವಾಗ ಬಂದ ನಂತರ ಪ್ರತಿದಿನ ಕೂಡ ನನ್ನ ಕ್ಷೇತ್ರದ ಜನರು ನನಗೆ ನಮ್ಮ ಸಮಸ್ಯೆಯನ್ನು ಮತ್ತೆ ಪರಿಹಾರ ಮಾಡುವ ಅರ್ಜುನ್ರವರ ಜೊತೆಯಲ್ಲಿ ತನ್ನಿ ಅಂತೇಳಿ ನನಗೆ ಒಳ್ಳೆಯ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ಜಿಲ್ಲಾಡಳಿತವಾಗಲಿ, ಜಿಲ್ಲಾ DC ಆಗಲಿ, SP ಅವರಾಗಲಿ, ಪ್ರತ್ಯೇಕವಾಗಿ ನಿಮ್ಮ ಶಾಸಕರಾದ ನಮ್ಮ ಸತೀಶ್ ಕೃಷ್ಣ ಸೈಲ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಮರೀಲಿಕ್ಕೆ ಆಗಲಿಕ್ಕಿಲ್ಲ. ಅವರು ಎಲ್ಲಕ್ಕಿಂತ ಮಿಗಿಲಾಗಿ ಕಿಸೆಯಿಂದ ಖರ್ಚು ಮಾಡಿ ರಡಾರ್ ತಂದಾಗ ಈಗಲೂ ಕೂಡ ಡ್ರಡ್ಜಿಂಗಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲದರಲ್ಲೂ ಇಲ್ಲಿ ಯಾವುದೇ ಒಂದು ಲೋಪ ಆರೋಪಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಟ್ರಕ್ ಸಿಕ್ಕಿದೆ, ಅಲ್ಲಿಗೆ ತಲುಪಲಿಕ್ಕೆ ಆಗೋದಿಲ್ಲ, ಆ ಒಂದು ಸಮಸ್ಯೆ ಇದೆ. ಇಲ್ಲಿರೋ ಸಮಸ್ಯೆ ಏನಂತ ಕೇಳಿದರೆ ಗಂಗಾವಳಿಯ 8 knots ಅದನ್ನು ಯಾವ ರೀತಿಯಲ್ಲಿ ಮುಳುಗಿ ಅಲ್ಲಿಗೆ ಹೋಗಲಾದಂಥ ಒಂದು ಪರಿಸ್ಥಿತಿ ಮಾತ್ರ ತಡೆಯಾಗಿರೋದು. ಅಲ್ಲದೆ ನಾನು ಬಂದ 8 ದಿನಗಳಿಂದ ಈ ಕರ್ನಾಟಕ ಸರ್ಕಾರದ ಬಗ್ಗೆ ಆಗಲಿ, ಜಿಲ್ಲಾಡಳಿತದ ಬಗ್ಗೆ ಆಗಲಿ ನನಗೆ ಒಂದು ಆರೋಪ ಇಲ್ಲ. ಸರ್, ಒಂದು ಕಡೆ ಕೇರಳಗೆ ಅರ್ಜುನ್ ಒಬ್ಬ, ಕರ್ನಾಟಕಕ್ಕೆ ಇನ್ನೂ 2 ಲೋಕೇಶ್ ಮತ್ತು ಜಗನ್ನಾಥ್ ನಾಯಕ್, ಒಟ್ಟು 3ರನ್ನು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಪರಿಶ್ರಮದಿಂದ 3ರನ್ನು ಕೂಡ ಹುಡುಕಾಡುವಂಥ ಕೆಲಸ ಆಗ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ? ನಿಜಕ್ಕೂ ನಾವೆಲ್ಲರೂ ಈಗ ಅರ್ಜುನ್ ಮಾತ್ರವಲ್ಲ, ನಾನೊಬ್ಬ ಕೇರಳೀಯ MNLAಯಲ್ಲಿ ಅರ್ಜುನ್ಗೋಸ್ಕರ ಬಂದ ನಂತರ ಇಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಸಿಕ್ಕಿದ್ದಾರೆ ಎಂಬುದೆಲ್ಲ ನನಗೆ ಮತ್ತೆ ಗೊತ್ತಾದ್ದು. ಜಗನ್ನಾಥ್ ಮತ್ತು ಲೋಕೇಶ್ ಅವರು ಕೂಡ ಸಿಗಬೇಕು, ಅವರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೇವೆ. ಅರ್ಜುನ್ಗೆ ಮಾತ್ರವಲ್ಲ, ಈ 3 ಮಂದಿ ಕೂಡ ಮೃತದೇಹಗಳು, ಇಲ್ಲದ್ರೆ 3 ಮಂದಿ ಕೂಡ ನಮಗೆ ಸಿಗಬೇಕು ಎಂಬುದು ನಮ್ಮ ಪ್ರಯತ್ನ ಜೀವಂತ. ಈಗ 3 ಕೂಡ ನಮಗೆ ಆದಷ್ಟು ಬೇಗ ಸಿಗಬೇಕು ಅಂತೇಳಿ ನಾವು ಕೂಡ ಆಶಿಸ್ತೀವಿ ಅಂತೇಳಿ ಕೇರಳ ರಾಜ್ಯದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಶ್ರಫ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತು 11 ದಿನ ಕಳೆದು 12ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ನಮ್ಮೊಂದಿಗೆ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ಕೇರಳ ರಾಜ್ಯದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಶ್ರಫ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಅಶ್ರಫ್ ಅವರೇ, ಹೋಪ್ಸ್ ಇದೆಯಾ? ನಿಜಕ್ಕೂ ಇದೆ. ಯಾಕೆಂತ ಹೇಳಿದರೆ ಪ್ರತಿಯೊಂದು ದಿನ ಯಾವುದಾದ್ರೊಂದು ರೀತಿಯಲ್ಲಿ ನಾವು ಟ್ರಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ. ಅರ್ಜುನ್ ಮಲಗಿರುವ ಒಂದು ಟ್ರಕ್ ಕಾಣೆಯಾಗಿದೆ ಎಂಬುದು ನಮ್ಮ ವಿಷಯವಾಗಿತ್ತು. ಆರಂಭದ ದಿನಗಳಲ್ಲಿ ಟ್ರಕ್ಕನ್ನು ಹುಡುಕಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಇಂದ್ರಬಾಲನ್ರವರ ನೇತೃತ್ವದಲ್ಲಿರುವ ಮೇಜರ್ ಜನರಲ್ ಅವರ ಒಂದು ತಂಡ ಪರಿಶೋಧನೆ ಮಾಡಿ ಕಾಂಟ್ಯಾಕ್ಟ್ ಪಾಯಿಂಟ್ 1, 2, 3 ನಿನ್ನೆ 4 ಅಲ್ಲಿ ಅದನ್ನು ಅಳತೆ ಕೂಡ ಮಾಡಿದ್ದಾರೆ. 7.5 ಮೀಟರ್ ಇದೆ, ಟ್ರಕ್ ಇರುವುದು 10 ಮೀಟರ್. ಅವ್ರು ಹೇಳ್ತಾ ಇದ್ದಾರೆ ಅದು 100ಕ್ಕೆ 100% ಅದು ಟ್ರಕ್ ಆಗಿರ್ಬೋದು. ಆದರೆ ಒಂದು ಪ್ರಶ್ನೆ ಏನಂತ ಕೇಳಿದರೆ ಅರ್ಜುನ್ರವರು ಒಳಗಡೆ ಇದೆಯೋ ಇಲ್ವ ಅಂತ ಈ ತನಕ ಯಾರಿಗೂ ಗೊತ್ತಾಗಲಿಲ್ಲ. ಇವತ್ತು ಕೂಡ ಟಗ್ ಬೋಟ್ ಮತ್ತು ಮುಳುಗು ತಜ್ಞರು ಅಲ್ಲಿ ಮುಳುಗಿ ಆ ಟ್ರಕ್ಕಿನ ಬಳಿಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಮಗೆ ಪ್ರತಿದಿನ ನಿರೀಕ್ಷೆ ಇತ್ತು, ಅದರ ನಿರಾಶೆಯಿಂದ ನಾವೆಲ್ಲ ಇಲ್ಲಿಂದ ನಿರ್ಗಮಿಸಿದ್ದು. ಇವತ್ತು ಏನೋ ನಮಗೆ ಅರ್ಜುನ್ ಸಿಗ್ಬೋದು ಎಂಬ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಸರ್, ನೀವು ಆರಂಭದ ದಿನದಲ್ಲಿ ಕೂಡ ನೀವು ಇಲ್ಲೇ ಬಿಡುಬಿಟ್ಟಿದ್ದೀರಿ. ಆರಂಭದ ದಿನಕ್ಕೂ ಇವತ್ತಿನ ದಿನಕ್ಕೂ
ಕರ್ನಾಟಕದ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂತು. ಕರ್ನಾಟಕ ಸರ್ಕಾರದ ಮೇಲೆ ಆರೋಪ ಕೇಳಿಬಂತು, ಜಿಲ್ಲಾಡಳಿತದ ಮೇಲೆ ಆರೋಪ ಕೇಳಿಬಂತು, ಕೇರಳದಾದ್ಯಂತ ಇದೇ ವಿಚಾರವಾಗಿ ಸುದ್ದಿಗಳು ಕೂಡ ಆಯಿತು. ನೀವು ಒಬ್ಬ ಪ್ರತ್ಯಕ್ಷದರ್ಶಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ನೀವು ಕಣ್ಣಾರೆ ಕಂಡು ಈಗೇನು ಹೇಳ್ತೀರಿ? ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಆರಂಭದಲ್ಲಿ ಬರುವಾಗ ಇದ್ದ ಒಂದು ಅವಸ್ಥೆಯಲ್ಲ. 8 ದಿನಗಳಾಯಿತು ನಾನು ಇಲ್ಲಿಗೆ ಬಂದು. ಗಡಿಯ ಒಂದು ಕ್ಷೇತ್ರ, ನನ್ನ ಕ್ಷೇತ್ರದ ಜನರ ಸಮಸ್ಯೆಗಳು ನೂರಾರು ಇರುವಾಗ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಬರುವಾಗ ಬಂದ ನಂತರ ಪ್ರತಿದಿನ ಕೂಡ ನನ್ನ ಕ್ಷೇತ್ರದ ಜನರು ನನಗೆ ನಮ್ಮ ಸಮಸ್ಯೆಯನ್ನು ಮತ್ತೆ ಪರಿಹಾರ ಮಾಡುವ ಅರ್ಜುನ್ ರವರ ಜೊತೆಯಲ್ಲಿ ತನ್ನಿ ಅಂತೇಳಿ ನನಗೆ ಒಳ್ಳೆಯ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿದಿನ ಜಿಲ್ಲಾಡಳಿತವಾಗಲಿ, ಜಿಲ್ಲಾ DC ಆಗಲಿ, SP ಅವರಾಗಲಿ, ಪ್ರತ್ಯೇಕವಾಗಿ ನಿಮ್ಮ ಶಾಸಕರಾದ ನಮ್ಮ ಸತೀಶ್ ಕೃಷ್ಣ ಸೈಲ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಮರೀಲಿಕ್ಕೆ ಆಗಲಿಕ್ಕಿಲ್ಲ. ಅವರು ಎಲ್ಲಕ್ಕಿಂತ ಮಿಗಿಲಾಗಿ ಕಿಸೆಯಿಂದ ಖರ್ಚು ಮಾಡಿ ರಡಾರ್ ತಂದಾಗ ಈಗಲೂ ಕೂಡ ಡ್ರಜ್ಜಿಂಗಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲದರಲ್ಲೂ ಇಲ್ಲಿ ಯಾವುದೇ ಒಂದು ಲೋಪ ಆರೋಪಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಟ್ರಕ್ ಸಿಕ್ಕಿದೆ, ಅಲ್ಲಿಗೆ ತಲುಪಲಿಕ್ಕೆ ಆಗೋದಿಲ್ಲ, ಒಂದು ಸಮಸ್ಯೆ ಇದೆ. ಇಲ್ಲಿರೋ ಸಮಸ್ಯೆ ಏನಂತ ಕೇಳಿದರೆ ಗಂಗಾವಳಿಯ 8 knots ಅದನ್ನು ಯಾವ ರೀತಿಯಲ್ಲಿ ಮುಳುಗಿ ಅಲ್ಲಿಗೆ ಹೋಗಲಾದಂಥ ಒಂದು ಪರಿಸ್ಥಿತಿ ಮಾತ್ರ ತಡೆಯಾಗಿರೋದು. ಅಲ್ಲದೆ ನಾನು ಬಂದ 8 ದಿನಗಳಿಂದ ಈ ಕರ್ನಾಟಕ ಸರ್ಕಾರದ ಬಗ್ಗೆ ಆಗಲಿ, ಜಿಲ್ಲಾಡಳಿತದ ಬಗ್ಗೆ ಆಗಲಿ ನನಗೆ ಒಂದು ಆರೋಪ ಇಲ್ಲ. ಸರ್, ಒಂದು ಕಡೆ ಕೇರಳಗೆ ಅರ್ಜುನ್ ಒಬ್ಬ, ಕರ್ನಾಟಕಕ್ಕೆ ಇನ್ನೂ 2 ಲೋಕೇಶ್ ಮತ್ತು ಜಗನ್ನಾಥ್ ನಾಯಕ್, ಒಟ್ಟು 3ರನ್ನು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಪರಿಶ್ರಮದಿಂದ 3ರನ್ನು ಕೂಡ ಹುಡುಕಾಡುವಂಥ ಕೆಲಸ ಆಗ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ? ನಿಜಕ್ಕೂ ನಾವೆಲ್ಲರೂ ಈಗ ಅರ್ಜುನ್ ಮಾತ್ರವಲ್ಲ, ನಾನೊಬ್ಬ ಕೇರಳೀಯ MNLAಯಲ್ಲಿ ಅರ್ಜುನ್ಗೋಸ್ಕರ ಬಂದ ನಂತರ ಇಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಸಿಕ್ಕಿದ್ದಾರೆ ಎಂಬುದೆಲ್ಲ ನನಗೆ ಮತ್ತೆ ಗೊತ್ತಾದ್ದು. ಜಗನ್ನಾಥ್ ಮತ್ತು ಲೋಕೇಶ್ ಅವರು ಕೂಡ ಸಿಗಬೇಕು, ಅವರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೇವೆ. ಅರ್ಜುನ್ಗೆ ಮಾತ್ರವಲ್ಲ, ಈ 3 ಮಂದಿ ಕೂಡ ಮೃತದೇಹಗಳು, ಇಲ್ಲದ್ರೆ 3 ಮಂದಿ ಕೂಡ ನಮಗೆ ಸಿಗಬೇಕು ಎಂಬುದು ನಮ್ಮ ಪ್ರಯತ್ನ ಜೀವಂತ. ಈಗ 3 ಕೂಡ ನಮಗೆ ಆದಷ್ಟು ಬೇಗ ಸಿಗಬೇಕು ಅಂತೇಳಿ ನಾವು ಕೂಡ ಆಶಿಸ್ತೀವಿ ಅಂತೇಳಿ ಕೇರಳ ರಾಜ್ಯದ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಶ್ರಫ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇದ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.